ಹಲೋ ಟ್ರೇಡರ್ಸ್, ನಮಸ್ಕಾರ. ಬನ್ನಿ ಅಕ್ಟೋಬರ್ ಫಸ್ಟ್ ವೀಕಿಗೆ ಒಂದು ಸ್ವಿಂಗ್ ಟ್ರೇಡ್ ನೋಡೋಣ. ಸ್ಟಾಕ್ ಬಂದು JSW ಇನ್ಫ್ರಾಸ್ಟ್ರಕ್ಚರ್ ಅಂತ. ಇದರಲ್ಲಿ ನೋಡೋದಾದರೆ ಸ್ಟಾಕ್ ಟೆಕ್ನಿಕಲ್ಸ್ ನೋಡೋದಾದರೆ ಇಲ್ಲಿ ಕನ್ಸಾಲಿಡೇಟ್ ಮಾಡ್ತಾ ಇದೆ ಆಲ್ ಟೈಮ್ ಹೈ ಹತ್ರ. ಸೊ ಇದು ಆಲ್ ಟೈಮ್ ಹೈ ಬ್ರೇಕ್ ಆದರೆ ಒಳ್ಳೆ ಮೂಮೆಂಟ್ ಬರ್ಬೋದು. ಇಲ್ಲಿಂದ ಇಷ್ಟು ಮೂಮೆಂಟ್ ಹಿಂಗೆ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಏನಾದರೂ ಹಿಂಗೆ ಹೋದರೆ ನಮಗೆ ಒಳ್ಳೆ ಮೂಮೆಂಟ್ ಸಿಗುತ್ತೆ ಇದರಲ್ಲಿ. ಟಾರ್ಗೆಟ್ ಬಂದು ಈ ರೇಂಜ್ ಏನಿದೆ ಇಲ್ಲಿಂದ ಇಲ್ಲಿಗೆ ಅಷ್ಟನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 400ವರೆಗೆ ಮೂವ್ ಆಗ್ಬೋದು ಪ್ರೈಸ್. ಸೊ ಫಂಡಮೆಂಟಲ್ಸ್ ನೋಡೋದಾದರೆ ಸ್ಟಾಕಲ್ಲಿ ಪ್ರೈಸ್ ಸ್ಟ್ರೆಂತು ಚೆನ್ನಾಗಿದೆ. ಇದು ಅಬೋವ್ 80 ಇರಬೇಕು. ಸೊ 83 ಇದೆ. ಸಾರಿ, EPS ಸ್ಟ್ರೆಂತ್, ಪ್ರೈಸ್ ಸ್ಟ್ರೆಂತ್ ಬಂದು ನಮಗೆ 76 ಇದೆ, ಫೇರ್ ಇದೆ. ಅಬೋವ್ 80 ಇರಬೇಕು. ಸೊ 76. ಡಿಮ್ಯಾಂಡ್ ಬಂದು ಬೈಯಿಂಗ್ A+ ಇದೆ. ಸೊ ಚೆನ್ನಾಗಿದೆ ಸ್ಟಾಕ್. ಇದು ರ್ಯಾಂಕಿಂಗ್ ಇಲ್ಲ, ಬಟ್ ಓಕೆ, ಮೂಮೆಂಟಮ್ ಇರೋದ್ರಿಂದ ನೋಡ್ಬೋದು. ಸೊ ಕೆಳಗಡೆ ಬಂದರೆ ನಾವು EPS ಲಾಸ್ಟ್ ಕ್ವಾರ್ಟ್ರಲ್ಲಿ ಇಯರ್ ನೋಡೋದಾದರೆ ಮೈನಸ್ ಇದೆ. ಆದರೆ ಹಿಂದಿನ 2 ಕ್ವಾರ್ಟ್ರಲ್ಲಿ ಚೆನ್ನಾಗಿದೆ. ಇಲ್ಲಿ ಸೇಲ್ಸ್ ಚೆನ್ನಾಗಿದೆ. ಸ್ಟಾಕ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಾದರೆ ನಾವು ಪ್ರೊಮೋಟರ್ಸ್ ಹತ್ರ 85% ಇದೆ. ಉಳಿದದ್ದು ಮ್ಯೂಚುವಲ್ ಫಂಡು ಅವ್ರ ಹತ್ರ ಇದೆ. ಮೇಜರ್ ಶೇರ್ ಹೋಲ್ಡರ್ಸ್ ಬಂದು JSW ಅವರು ಇದ್ದಾರೆ. ಸೊ FIIs ಇದ್ದಾರೆ, DIs, ಮ್ಯೂಚುವಲ್ ಫಂಡ್ಸು ಅಂದರೆ DI ಮತ್ತು ಇಂಡಿವಿಜುವಲ್ ಶೇರ್ ಹೋಲ್ಡರ್ ಇನ್ವೆಸ್ಟರ್ಸ್ 2.5% ಇದ್ದಾರೆ. ಅದರ್ಸ್. ನೆಕ್ಸ್ಟು ನಾವು ಏನಾದರೂ ರೆಡ್ ಫ್ಲಾಗ್ ಇದೆಯಾ ಅಂತ ನೋಡೋದಾದರೆ ಯಾವುದು ರೆಡ್ ಫ್ಲಾಗ್ ಇಲ್ಲ. ಸೊ ನಾವು ಬೈ ಮಾಡ್ಬೋದು 1 or 2 ವೀಕ್ಸ್ಗೆ ಮೂಮೆಂಟಮ್ ಸ್ಟಾಕ್. ಸೊ 20 EMA ದೂರ ಇರೋದ್ರಿಂದ ಸ್ವಲ್ಪ 20 EMA ಹಿಂಗೆ ಹತ್ರ ಬಂದಾಗ ನಾವು ಪ್ರೈಸ್ ಇಲ್ಲಿ ಬಂದು ರೀಟೆಸ್ಟ್ ಆದಾಗ ನೋಡಬೇಕು. ಅದು ಬಿಟ್ಟರೆ ಲಾಸ್ಟ್ ವೀಕ್ 2 ಶೇರ್ ನೋಡಿದ್ವಿ ನಾವು. ಸ್ಲ್ಯಾಬ್
ಡಿಸ್ಕ್ಲೇಮರ್ ಇದೆ, ಇದು ವಿಡಿಯೋ ಎಜುಕೇಷನ್ ಪರ್ಪಸ್ ಅಷ್ಟೇ. ನಾಟ್ ಸೆಬಿ ರಿಜಿಸ್ಟರ್ಡ್ ಪರ್ಸನ್. ಪ್ಲೀಸ್ ಕನ್ಸಲ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಟೇಕಿಂಗ್ ಆರ್ ಟ್ರೇಡ್ ಆರ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಬರೀ ಲಾಸ್ಟ್ ವೀಕಲ್ಲಿ ನಾವು ತೊಗೊಂಡಿರೋದು ಟ್ರೇಡ್ ಬಂದು ಡಿ ವಿ ಸ್ಲ್ಯಾಬ್ ನಾನು ಡಿ ವಿ ಸ್ಲ್ಯಾಬ್ ತೊಗೊಂಡಿದ್ದೀನಿ. ಅದರ ಪ್ರೈಸ್ ಬಂದು 5471 ತೊಗೊಂಡಿದ್ದೆ. ಅದು ಮೈನಸ್ಸು ಅಲ್ಲಿದೆ ಸದ್ಯ. ಅದು ಬಿಟ್ಟರೆ ಎನ್ ಟಿ ಪಿ ಸಿಯಲ್ಲಿ ಇದ್ದಾವೆ. ಸೊ ಸಿಮೆನ್ಸಲ್ಲಿ ತೊಗೊಂಡಿದ್ದೀನಿ. ಇದು ಯಾವುದೂ ನೀವು ಕಾಪಿ ಮಾಡಿಬಿಡಿ, ನೀವು ಅನಲೈಸ್ ಮಾಡಿ ಟ್ರೇಡ್ನ ತಗೊಳ್ಳಿ. ಸೊ ಇದು ಇನ್ನೂ ನಮ್ಮ ಟಾರ್ಗೆಟ್ ರೀಚ್ ಆಗಿಲ್ಲ. ಡಿ ವಿ ಸ್ಲ್ಯಾಬ್ ಎಂಟ್ರಿಯಲ್ಲೇ ಸುತ್ತಾ ಇದೆ. ಈ ವಾರ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೂವ್ ಇನ್ ದಿಸ್ ಟ್ರೇಡ್. ಈ ವಾರಲ್ಲಿ ಮೂವ್ಮೆಂಟ್ ಬರ್ಬೋದು. ಆಲ್ ಟೈಮ್ ಹೈ ಕ್ರಾಸ್ ಆಗಿದೆ. ಸೊ ಇದೊಂದು ವಾರ ನೋಡ್ತೀನಿ ಇದರಲ್ಲಿ. ಅದು ಬಿಟ್ಟರೆ ಲಾಸ್ಟ್ ವೀಕ್ ಒಂದು ಇಪ್ಕಾ ಲ್ಯಾಬ್ಸು ಮತ್ತು ಇಂಡಿಯಾ ಸಿಮೆಂಟ್. ಇಪ್ಕಾ ಲ್ಯಾಬಲ್ಲಿ ನಾನೆಲ್ಲ ಟ್ರೇಡ್ ಸ್ಕ್ವೇರ್ ಆಫ್ ಮಾಡಿದ್ದೀನಿ. ಇದರಲ್ಲಿ ಯು ಎಸ್ ಅಲ್ಲಿ ಫ್ರೈಡ್ ರೇಟ್ ಮೀಟಿಂಗ್ ಇತ್ತಲ್ಲ, ಅವತ್ತು ನನಗೆ ಸ್ವಲ್ಪ ಡೌಟ್ ಬಂದು ಎಲ್ಲ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿದ್ದೆ. ಅದಾದಮೇಲೆ ನಾನು ಡಿ ವಿ ಸ್ಲ್ಯಾಬಲ್ಲಿ ಪೊಸಿಷನ್ ತೊಗೊಂಡಿದ್ದೀನಿ. ಇಪ್ಕಾ ಲ್ಯಾಬಲ್ಲಿ ಒಂದು 2.5% ಏನೋ ಪ್ರಾಫಿಟ್ ಇತ್ತು, ಬುಕ್ ಮಾಡಿದ್ದೀನಿ. ಇಂಡಿಯಾ ಸಿಮೆಂಟಲ್ಲೂ ಅಷ್ಟೇ 1.5% ಪ್ರಾಫಿಟಲ್ಲಿ ಬುಕ್ ಮಾಡಿದೆ. ಇನ್ನೊಂದು ಗ್ರೈಂಡ್ ವೆಲ್ಲಲ್ಲಿ ಏನೋ ಲಾಸಲ್ಲಿ ಬುಕ್ ಆಗಿದೆ. ಅದು ಒಂದು 800 ಏನೋ ಲಾಸಲ್ಲಿ ಬುಕ್ ಮಾಡಿದ್ದೀನಿ. ಅಷ್ಟೇ ಟ್ರೇಡರ್ಸ್. ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ನೋಡ್ಬೋದು ನಾವು ಈ ವಾರ. ಮೂಮೆಂಟ್ ಚೆನ್ನಾಗಿದೆ. ಸೊ ಬೈಯಿಂಗೆಲ್ಲ ಡಿಮ್ಯಾಂಡ್ ಚೆನ್ನಾಗಿದೆ. ಹಂಗಾಗಿ ಈ ವಾರ ಇಷ್ಟಾಗಿ ಓಡ್ಬೋದು. ಅಷ್ಟೇ ಟ್ರೇಡರ್ಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.